ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮತಿವಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ಗೃಹಜಮಹಮಮೇಜಂ ಝೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಜೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಜಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಭೀಷ್ಮಾಚಾರ್ಯರು ತಾವು ಎಲ್ಲ ತಮ್ಮ ಇಂದ್ರಿಯಗಳ ವ್ಯಾಪಾರ ನಿಲ್ಲಿಸ್ತಾ ಇದ್ದಾರೆ. ಆದರೆ ವಾಗೀಂದ್ರಿಯ ಮಾತು ಮಾತ್ರ ನಿಂತಿಲ್ಲ. ಬಾಯಿಂದ ಕೃಷ್ಣನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಮಾಡ್ತಾ ತಾವು ಅರ್ಪಣೆಯನ್ನು ಮಾಡ್ತಾರೆ ಭಗವಂತನಿಗೆ. ವಿಶೇಷವಾಗಿ ಇಲ್ಲಿವರೆಗೂ ತಮ್ಮ ಜೀವನದಲ್ಲಿ ಮೊದಲಿಂದ ನಡೆದ ಘಟನೆ ಏನೇನಿದೆ ಅದು ಬರೀ ಹೊರಗಡೆ ನಡೆದಿದ್ದಲ್ಲ, ಮನಸ್ಸಿನಲ್ಲಿ ಅನ್ಕೊಂಡಿತ್ತು. ಬರೀ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ಮನಸ್ಸಿಗೆ ಅನ್ಕೊಂಡಿದ್ದು ಏನೇನು, ತಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುವಂತಹ ವಿಷಯಗಳು ಏನೇನಿತ್ತು, ಏನೇನ್ ಕೆಲಸ ಇತ್ತು, ಎಲ್ಲವನ್ನು ಕೂಡ ತಾವೀಗ ಅರ್ಪಣೆ ಮಾಡ್ತಾ ಇದ್ದಾರೆ. ಬಾಲ್ಯ ಕಾಲದಿಂದ ಆರಂಭಿಸಿ ಇಲ್ಲಿಯವರೆಗೆ ತಮ್ಮ ಮನಸ್ಸಿನ ಎಲ್ಲ ಅಂದ್ರೆ ಸಮರ್ಪಣ ಬುದ್ಧಿ ಅಂತ ಏನ್ ಹೇಳ್ತೀವಿ ನಾವು. ಬೆಳಗ್ಗೆಯಿಂದ ರಾತ್ರಿವರೆಗೆ ಅನೇಕ ಕೆಲಸ ಮಾಡ್ತೀವಿ, ಭಗವಂತನಿಗೆಲ್ಲ ಕೊನೆಗೆ ಅರ್ಪಣೆ ಅಂತ ಮಾಡ್ಬೇಕು ಪ್ರತಿ ದಿವಸ. ಅದನ್ನು ನಮಗೆ ಭೀಷ್ಮಾಚಾರ್ಯರು ತಮ್ಮ ಜೀವನದ ಅಂತ್ಯಕ್ಕೆ ಇನ್ನೇನು ಅವರು ನಿರ್ಯಾಣ ಹೊಂದುತ್ತಾರೆ, ಅದರ ಮುಂಚೆ ತಾವೆಲ್ಲ ಅರ್ಪಣೆನ ಮಾಡ್ತಾರೆ, ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು ಅಂತ. ಅದನ್ನ ನಮಗೆ ಭೀಷ್ಮಾಚಾರ್ಯರು ತೋರಿಸ್ತಾ ಇದ್ದಾರೆ. ಅಲ್ಲ ಆ ಸಂದರ್ಭದಲ್ಲಿ ಭೀಷ್ಮ ಉವಾಚ ಅಂತ ಈ 39ನೆಯ ಶ್ಲೋಕ, ಅದನ್ನೀಗ ನೋಡೋಣ. ಇತಿ ಮತಿರುಪಕಲ್ಪಿತಾ ವಿತೃಷ್ಣಾ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖ ಉಪಗತೆ ಕ್ವಚಿತ್ ವಿಹರ್ತುಂ ಪ್ರಕೃತಿಮುಪೇಯುಷಿ ಯದ್ಭವ ಪ್ರವಾಹಃ. ಅವ್ರು ಹೇಳೋದು, ನನ್ನ ಮನಸ್ಸು ಈ ಕ್ಷಣದಲ್ಲಿ, ನನ್ನ ಬುದ್ಧಿ ಎಲ್ಲ ಕೃಷ್ಣನಲ್ಲಿ ಇದೆ ಅಂತ. ಅಂದ್ರೆ ಕೊನೆಗಾಲದಲ್ಲಿ ನಮ್ಮ ಬುದ್ಧಿ ಅದು ಭಗವಂತನಲ್ಲಿ ಮುಳುಗ್ಬೇಕು. ಅದಾದ್ರೆ ತುಂಬಾ ಸಾರ್ಥಕ. ನಾವು ಏನೇನ್ ಸಾಧನೆ ಮಾಡ್ತೀವಿ ಜೀವನದಲ್ಲಿ, ಆ ಕೊನೆಯ ಗಳಿಗೆಯಲ್ಲಿ ನಮಗೆ ನಮ್ಮ ಮನಸ್ಸು ಆ ಭಗವಂತನಲ್ಲಿ ಮುಳುಗಿದೆ ಅಂತ ಆಯ್ತು ಅಂತ ಆದ್ರೆ, ಅದು ನಮಗ್ ಗೊತ್ತಾದ್ರೆ ಮುಗೀತು, ಸಾಕು. ನಾವು ನಿಜವಾಗಿ ಉತ್ತಮವಾದ ಮಾರ್ಗವನ್ನ, ದಾರಿಯನ್ನ ಮುಂದೆ ಪಡಿತೀವಿ. ಭೀಷ್ಮಾಚಾರ್ಯರಂತೂ ತಾವು ಗೆದ್ದಿದ್ದಾರೆ. ಅವರ ಹೇಳ್ತಾ ಇದಾರೆ ಏನು, ಇತಿ ಮತಿಹಿ, ನನ್ನ ಬುದ್ಧಿ ಈ ಪ್ರಕಾರ ಆ ನಮ್ಮ ಎಲ್ಲ ಪ್ರವರ್ತಕನಾದ ಆ ಪರಮಾತ್ಮನಲ್ಲಿ ನನ್ನ ಬುದ್ಧಿ ಅದು ನೆಲೆಸಿದೆ. ನನಗೆ ಆಸೆನೆ ಹೊರಟೋಗಿದೆ, ವಿತೃಷ್ಣ. ಇದೇನ್ ಆಸೆ? ಯುದ್ಧದ ಈ ಸಂದರ್ಭದಲ್ಲಿ ಹೀಗಿದ್ದೀನಿ. ವಿಷಯದ ಬಗ್ಗೆ ಈಗಂತಲ್ಲ, ಮೊದಲಿಂದಲೂ ಕೂಡ ವಿಷಯದ ಬಗ್ಗೆ ಆಸೆ ಇಲ್ಲ. ಲೌಕಿಕ ಭೋಗಗಳಲ್ಲಿ ಭೀಷ್ಮಾಚಾರ್ಯರು ಆಸಕ್ತರೇ ಅಲ್ಲ ಅವರು. ಅಂತ ಭೀಷ್ಮಾಚಾರ್ಯರು ಹೇಳ್ತಾ ಇರೋದು, ನನ್ನ ಮನಸ್ಸು ಆ ಭಗವಂತನಲ್ಲಿ ಸಾತ್ವತ ಪುಂಗವ ಅಂತ ಕರೀತಾರೆ. ಅಂದ್ರೆ ಯಾದವರು, ಸಾತ್ವತರು ಅಂದ್ರೆ ಯಾದವರು. ಅದು ಹಿಂದೆನೂ ಕೂಡ ಅನೇಕ ಸಲ ಈ ಶಬ್ದ ಬಂದಿದೆ ಭಾಗವತಲ್ಲಿ. ಆ ಸಾತ್ವತ ಅಂದ್ರೆ ಯಾದವರ ಅಲ್ಲಿ ಶ್ರೇಷ್ಠ ಅಂದ್ರೆ ಕೃಷ್ಣ. ಆ ಕೃಷ್ಣನನ್ನ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ, ಅವನು ಯಾದವರಿಗೆ ಮಾತ್ರ ಅಲ್ಲ,
ಅವನು ವಿಭೂಮ್ನಿ, ಪರಿಪೂರ್ಣ ವ್ಯಕ್ತಿತ್ವ, ಎಲ್ಲ ಇಡೀ ಜಗತ್ತಿನಲ್ಲಿವರೆಗಿಂತ ಅವನು ಪೂರ್ಣ. ಅಂತ ಆ ಕೃಷ್ಣ ತಾನು ಅನೇಕ ಅವತಾರಗಳನ್ನ ಎತ್ತುಕೊಂಡು ಬಂದ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ ಅನೇಕ ಅವತಾರವಂತಲ್ಲಿ ಬಂದ. ಯಾಕೆ ಬಂದ? ವಿಹರ್ತುಂ, ಆಟ, ಒಂದು ವಿಹಾರ ಮಾಡ್ಲಿಕ್ಕೆ, ಒಂದ್ಸರಿ ಜಗತ್ತನ್ನು ನೋಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ಬಂದು ಹೊರಟ. ಅಂದ್ರೆ ಅವನಿಗೇನಾದ್ರು ಈ ಆಟ ಆಡೋದ್ರಿಂದ ಪ್ರಯೋಜನ ಉಂಟೆ ಅಂದ್ರೆ ಇಲ್ಲ. ಸ್ವಸುಖ ಉಪಗತೆ, ತನ್ನ ನಿಜವಾದ ಆನಂದ ತನ್ನ ಹತ್ರನೇ ಇದೆ, ಬೇರೆಯವರಿಂದ ಪಡಿಬೇಕು ಅಂತಿಲ್ಲ ಅವನ ಆನಂದ. ಅವನ ಆನಂದ ಅವನಿಗಿದ್ದೇ ಇದೆ. ಆದ್ರೆ ಬೇರೆಯವರು ತಮ್ಮ ಆನಂದ ಪಡಿಬೇಕಲ್ಲ, ಅದಕ್ಕೋಸ್ಕರ ಭೂಮಿಯಲ್ಲಿ ಅವತಾರ ಎತ್ತಿ ತಾನು ಅನೇಕರಿಗೆ ಅನುಗ್ರಹ ಮಾಡ್ತಾ ಹೋದ. ಯದ್ ಭವ ಪ್ರವಾಹ, ಭವ ಅಂದ್ರೆ ಸಂಸಾರ, ಅವರಿಂದಲೇ ಸಂಸಾರ ಪ್ರವಾಹ ಅದು ನಿರಂತರ, ಅದು ಪ್ರವಾಹದ ರೀತಿಯಲ್ಲೇ ಅದು ಆಗ್ತಾ ಇದೆ. ಅದಕ್ಕೋಸ್ಕರನೇ ಅದನ್ನ ಸಂಸಾರ ಪ್ರವಾಹ ಅಂತ ಕರೀತಾ ಇರೋದು. ಇಂತಹ ಈ ಕೃಷ್ಣ ತಾನು ಹೇಗೆ ಅವತಾರಗಳನ್ನೆತ್ತಿ ತಾನು ಎಲ್ಲ ಮುಖಾಂತರ ಸೃಷ್ಟಿ ಮಾಡದ ಅಂದ್ರೆ ಪ್ರಕೃತಿ ಮೂಪೇಯುಷಿ ಅಂತ ಹೇಳ್ತಾರೆ. ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ ಅಂತ ನಾವೇನ್ ಕೇಳ್ತೀವಿ, ಈ ಎಲ್ಲಾ ತತ್ವಗಳ ಮುಖಾಂತರ ಆ ಪರಮಾತ್ಮ ತಾನು ಸೃಷ್ಟಿಯನ್ನ ಮಾಡ್ದ. ಅದ್ ಹೇಗ್ ಸೃಷ್ಟಿ ಮಾಡ್ದ ಅಂದ್ರೆ ತಾನೇ ಒಳಗಡೆ ಇರ್ಬೇಕು. ಎಲ್ಲಾ ವಸ್ತುಗಳ ಒಳಗಡೆ ತಾನಿದ್ರೆ ಮಾತ್ರ ಸೃಷ್ಟಿ ಆಗತ್ತೆ, ಇಲ್ಲ ಆಗೋದಿಲ್ಲ. ಯಾಕೆ? ಅವ್ನ್ ಒಳಗಡೆ ಇದ್ರೆ ಏನೋ ಒಂದ್ ಶಕ್ತಿ ಬರುತ್ತೆ ಅದಕ್ಕೆ. ಪ್ರಕೃತಿಯಿಂದ ಜಡ ಮಣ್ಣು, ಮಣ್ಣಿನಿಂದ ನಮ್ಗೆ ಇವತ್ತಿನ ದಿವಸ ಆ ಮಣ್ಣು ಇತ್ಯಾದಿ ವಸ್ತುಗಳು ಏನೇನಿದೆ ಇದು ಪಾರ್ಥಿವ ದೇಹ ನಿರ್ಮಾಣ ಆಗಿದೆ. ಈ ಪಾರ್ಥಿವ ದೇಹ, ನಮ್ಮ ದೇಹ ನಿರ್ಮಾಣ ಆಗ್ಬೇಕು ಅಂದ್ರೆ ಅದು ಸುಲಭ ಸಾಧ್ಯ ಅಲ್ಲ. ಒಬ್ರಿಗೆ ದೇಹ ಪ್ರಾಪ್ತಿ ಆಗ್ಬೇಕು ಒಬ್ಬ ಜೀವನಿಗೆ ಅಂದ್ರೆ ಆ ಜೀವ ಎಲ್ಲೋ ಇರ್ತಾನೆ, ಧಾನ್ಯಗಳೆಲ್ಲ ಜೀವ ಇರ್ತಾನೆ. ಅವನು ತಂದೆ ಭಕ್ಷಣ ಮಾಡಿ ತನ್ಮುಖಾಂತರ ಸ್ತ್ರೀಯ ಗರ್ಭದ ಒಳಗಡೆ ಅವನು ಹೋಗ್ಬೇಕಲ್ಲ, ಪ್ರವೇಶ ಮಾಡ್ಬೇಕು, ಆಮೇಲೆ ಹೊರಗ್ ಬರ್ಬೇಕು. ತುಂಬಾ ಕಷ್ಟ. ಎಲ್ಲಾ ಕಡೆ ಅವನ್ ಇರ್ಲೇಬೇಕು. ಅವನು ಒಳಗಡೆ ಇದ್ದು ತಾನು ಪ್ರೇರಣೆ ಮಾಡಿದ್ರೆ ಮಾತ್ರ ಒಬ್ಬ ಜೀವಿಗೆ ದೇಹ ಪ್ರಾಪ್ತಿ. ಅಂಥದ್ರಲ್ಲಿ ಈ ಭಗವಂತ ತಾನು ಎಲ್ಲಾ ಕಡೆ ಇರೋದ್ ಮುಖ್ಯನೇ. ಅವನು ಅವತಾರ ಮಾಡಿ ಬರ್ದೇ ಇದ್ರೆ ಬಹಳ ಕಷ್ಟ ಇದೆ. ಜೊತೆಗೆ ಎಲ್ಲಾ ಕಡೆ ಇರ್ತಾನೆ ನಿಜ. ಅವತಾರ ಮಾಡೋದು ಯಾಕೆಂದ್ರೆ ಜೀವರಿಗೆ ಉದ್ಧಾರ ಮಾಡ್ಬೇಕನ್ನ ಬಂದು ಕೃಷ್ಣನಾಗಿ, ರಾಮನಾಗಿ ಉಪದೇಶಗಳನ್ನ ಕೊಟ್ಟು ಅವನ ಚರಿತ್ರೆಗಳನ್ನ ಗಮನಿಸ್ತಾ ನಾವೆಲ್ಲ ಅವನ ರೀತಿ ಪಾಲನೆ ಮಾಡ್ಬೇಕಲ್ಲ. ತುಂಬಾ ಸಂದೇಶಗಳನ್ನ ಕೊಟ್ಟ. ಯಾಕೆ ಅಂದ್ರೆ ಯದ್ ಭವ ಪ್ರವಾಹ, ಸಂಸಾರ ಪ್ರವಾಹ ಅದು ನಡೀತಾನೆ ಇರತ್ತೆ. ಅದರಿಂದ ಮುಕ್ತಿ ನಮಗಾಗಬೇಕು ಅಂತಾದ್ರೆ, ನಿಜವಾದ ಆನಂದ ನಾವು ಪಡಿಬೇಕು ಅಂದ್ರೆ ಭಗವಂತನ ಸಹಕಾರ ನಮ್ಗೆ ಇಲ್ಲಿ ಬೇಕೇ ಬೇಕು. ಇಂಥ ಕೃಷ್ಣ ಇದಾನಲ್ಲ, ಇವನು ಸಾಮಾನ್ಯ ಅಲ್ಲ. ಇಷ್ಟೆಲ್ಲ ಹೇಳಿದ್ನಲ್ಲ ಇವನ ಬಗ್ಗೆನೆ, ಮುಂದೆ ಕೂತಿರೋಂತಹ ಕೃಷ್ಣನ ಬಗ್ಗೆನೆ ಹೇಳ್ತಾ ಇದ್ದೀನಿ. ಅಂಥ ಕೃಷ್ಣನಲ್ಲಿ ನನಗೆ ಮನಸ್ಸು ಪೂರ್ತಿ ಆ ಕೊನೆಗಾಲದಲ್ಲಿ ಅದಿತ್ತು ಅಂತ ಇದನ್ನು ಭೀಷ್ಮಾಚಾರ್ಯರೇ ಹೇಳ್ತಾ ಇದ್ದಾರೆ. ಇಷ್ಟಾಗಿ ಮುಂದಿನ ಶ್ಲೋಕದಲ್ಲಿ ಅವರು ಭಗವಂತನ ವರ್ಣನೆ ಮಾಡ್ತಾರೆ. ಭೀಷ್ಮಾಚಾರ್ಯರು ಕಂಡ ಕೃಷ್ಣ ಹೇಗಿದ್ದ ಅಂದ್ರೆ ಇದನ್ನು ವರ್ಣಿಸ್ತಾರೆ. ಭೀಷ್ಮಾಚಾರ್ಯರು ಕೃಷ್ಣನ ನೋಡ್ತಾ ಇದ್ದಾರೆ. ಆ ಕೃಷ್ಣ ಅವನ ದೇಹ ಏನಿದೆ ಆ ದೇಹ ಹೇಗಿದೆ ಅಂತ ಭೀಷ್ಮಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ 40ನೆಯ ಶ್ಲೋಕ. ಈ ಸ್ತೋತ್ರ ಎಂದ್ರೆ ಈ ಸ್ತೋತ್ರ ನಾವು ಹೇಳ್ಕೊಳ್ಬೇಕು, ಬಹಳ ವಿಶೇಷ. ಭೀಷ್ಮಾಚಾರ್ಯರು ಮಾಡಿದ ಕೃಷ್ಣನ ಸ್ತೋತ್ರ ಇದೆಯಲ್ಲ, ಇದು ತುಂಬಾ ಸುಂದರವಾದ ಶ್ಲೋಕ. ನಮಗೆ ಇಂಥ ಭಗವಂತನಲ್ಲಿ, ಇಂಥ ಕೃಷ್ಣನಲ್ಲಿ ಮನಸ್ಸಿರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು. ಅಂತ ಸುಂದರವಾದ ಶ್ಲೋಕ. ಮೊನ್ನೆನೂ ಕೂಡ ನೆನಪಿಸ್ಕೊಂಡೆ, ಮಾಧುನೂರು ವಿಷ್ಣು ತೀರ್ಥರು ನಮ್ಮ ಮರಣ ಕಾಲದಲ್ಲಿ ನಮಗೆ ಕೃಷ್ಣನಾಮ ಸ್ಮರಣೆ ಬರ್ಲಿ, ನಮ್ಗದು ನಮ್ಮ ಬಾಯಿಂದ ಹೊರಗ್ ಬರ್ಲಿ, ವಚನ ಗೋಚರತಾಮುಪಯಿತು ಅಂತ ಪ್ರಾರ್ಥನೆ ಮಾಡಿದಂತೆ ಭೀಷ್ಮಾಚಾರ್ಯರು ತಾವು ತಮ್ಮ ಬುದ್ಧಿ ಯಾವತ್ತೂ ಇಂಥ ಕೃಷ್ಣನಲ್ಲಿರ್ಲಿ ಅಂತ ಈಗ ಸುಮಾರು ಶ್ಲೋಕಗಳಲ್ಲಿ ಆ ಕೃಷ್ಣನ ಮಹಿಮೆಯನ್ನ ವರ್ಣಿಸ್ತಾ ಹೋಗ್ತಾರೆ. ಮೊದಲಿಗೆ ಕೃಷ್ಣ ಹೇಗಿದ್ದಾನೆ ಎನ್ನುವ ವರ್ಣನೆ ಈ ಶ್ಲೋಕದಲ್ಲಿ ಬರುತ್ತೆ. 40ನೆಯ ಶ್ಲೋಕ. ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾನೆ ವಪುರಳಕ ಕುಲಾವೃತಾನನಾಬ್ಜಂ ವಿಜಯ ಸಖೇರತಿರಸ್ತು ಮೇ ನವದ್ಯ. ಮೊದಲಿಗೆ ತ್ರಿಭುವನ ಸುಂದರ ಅಂತ ಕರೀತಾರೆ. ತ್ರಿಭುವನ ಕಮನ ಅಂದ್ರೆ ಸುಂದರ ಅಂತ ಅರ್ಥ. ಇಡೀ 3 ಲೋಕಗಳಲ್ಲಿ ಅಂಥ ಸುಂದರ ವ್ಯಕ್ತಿ ಮತ್ತೊಬ್ಬ ಸಿಗಲ್ಲ, ಅಷ್ಟು ಸುಂದರ. ಮೊದಲೇ ತ್ರಿಭುವನ ಕಮನ ಅಂತ ಭೀಷ್ಮಾಚಾರ್ಯರು ವರ್ಣಿಸ್ತಾರೆ. ಅವನ ಮೈ ಬಣ್ಣ ಹೇಗಿದೆ? ಅವನ ಮೈ ಬಣ್ಣ ಬಂದ್ರೆ ತಮಾಲ ವರ್ಣ ಅಂತ ಹೇಳ್ತಾರೆ.
ಕೃಷ್ಣನ ಮೈಯ ಕಾಂತಿ ನಮಗೆ ಗೊತ್ತೆ, ನೀಲಮೇಘ ಶ್ಯಾಮ ಅಂತ ಹೇಳ್ತಾ ಇರ್ತೀವಿ ಅವನ ಬಣ್ಣ. ಅವನ ದೇಹದ ಬಣ್ಣ ಹೇಗಿದೆ ಅಂದ್ರೆ ತಮಾಲ ವರ್ಣಂ. ತಮಾಲ ಅನ್ನೋ ಶಬ್ದಕ್ಕೆ ಈ ಹೊಂಗೆ ಮರ ಏನಿದೆಯಲ್ಲ, ಹೊಂಗೆಯ ಹೂವನ್ನ ಹೇಳ್ತಾರೆ. ಆ ಹೊಂಗೆ ಹೂವನ್ನ ತಗೊಂಡು ಅದರಂತೆ ಇದೆ ಅಂತ ಅವನ ಬಣ್ಣ. ಈಗ ನಾವ್ ಎಲ್ಲೂ ಹುಡ್ಕೊಂಡು ಹೋಗ್ಬೇಕು, ಬಹಳ ಕಷ್ಟ. ಅಂತೂ ಆ ಹೊಂಗೆಯ ಹೂವಿನ ಬಣ್ಣ ಏನಿದೆ ಅದರಂತೆ ಇವನ ವರ್ಣ ಅಂತ ಹೇಳ್ತಾರೆ. ಇನ್ನು ಅವನ ವಸ್ತ್ರ, ಮೈ ಮೇಲೆ ಹಾಕೊಂಡಿರುವಂತಹ ಬಟ್ಟೆ ಅದ್ ಹೇಗಿದೆ ಅಂದ್ರೆ ನವ ಕರ ಅಂತ ಒಂದು ಶಬ್ದ ಹಾಕ್ತಾರೆ, ರವಿ ಕರ ಅಂತ ಇದೆ. ಆ ರವಿ ಕರ ಅನ್ನೋದನ್ನ ತಗೊಳ್ಳಿ. ರವಿಕರ ಗೌರವರಾಂಬರಂ. ಅಂಬರ ಅಂದ್ರೆ ಬಟ್ಟೆ. ಬಟ್ಟೆ ಹೇಗಿದೆ, ತುಂಬಾ ಚೆನ್ನಾಗಿದೆ. ಕೃಷ್ಣ ಹಾಕೊಂಡಿರೋ ಬಟ್ಟೆ, ವಸ್ತ್ರ ಅದು ಎಷ್ಟ್ ಚೆನ್ನಾಗಿದೆ, ಯಾವ ತರ ಇದೆ ಅಂದ್ರೆ ಬೆಳಗಿನ ಜಾವರದಲ್ಲಿ ಸೂರ್ಯೋದಯ ಆದಾಗ ಆ ಸೂರ್ಯನಲ್ಲಿ ಯಾವ ಕೆಂಪು ಬಣ್ಣ ಕಾಣ್ತಾ ಇದೆ, ಆ ಕೆಂಪು ಬಣ್ಣದ ವಸ್ತ್ರ ಇವನದ್ದು. ಆ ರೀತಿ ವಸ್ತ್ರವನ್ನ ಧರಿಸಿದ್ದಾನೆ. ಇನ್ನು ಮುಂದಕ್ಕೆ ಅವನ ಮುಖ ವರ್ಣನೆ ಮಾಡ್ತಾ ಅವನ ತಲೆ ಕೂದಲನ್ನ ಹೇಳ್ತಾರೆ. ತಲೆ, ಭಗವಂತನ ಕೂದಲು ಹೇಗಿತ್ತು ತಲೆಯಲ್ಲಿ ಅಂದ್ರೆ ಅದು ಮುಂಗುರುಳಂತೆ. ಮುಂಗುರುಳು ಪೂರ್ತಿ ಅವನ ಮುಖವನ್ನ ವ್ಯಾಪಿಸ್ಕೊಂಡಿದೆಯಂತೆ. ಅಂದ್ರೆ ಅಷ್ಟು ಮುಂಗುರುಗಳು ಭಗವಂತನ ಈ ತಲೆಯಲ್ಲಿ. ಆ ಮುಂಗುರುಗಳು ಏನ್ ಮಾಡ್ತಾ ಇದೆ ಅಂದ್ರೆ ಆ ಕೃಷ್ಣನ ಮುಖವನ್ನೇ ಮುಚ್ಚುತ್ತಾ ಇದೆ. ಅಂದ್ರೆ ಅಷ್ಟು ಸುಂದರವಾದ ಮುಂಗುರುಗಳು ಅಷ್ಟು ಮುಂದೆ ಬಂದಿದೆ. ಅಳಕ ಕುಲಾವೃತ ಆನನಾಬ್ಜಂ. ಅಲಕ ಅಂತ ಒಂದು ಶಬ್ದವನ್ನ ಬಳಸ್ತಾರೆ. ಅಳಕ ಅಲಕ ಬಳಸ್ತಾರೆ. ಇಲ್ಲಿ ಅಲಕ ಅಂತಂದ್ರೆ ಈ ಮುಂದ್ಗಡೆ ಇರುವಂತಹ ಆ ಮುಂಗುರುಗಳು, ಅದರ ಕುಲ ಅಂದ್ರೆ ಗುಂಪು. ಆ ಮುಂಗುರುಗಳ ಗುಂಪಿನಿಂದ ಇಡೀ ಮುಖ ಆವೃತ, ಆನನ ಅಬ್ಜಂ. ಆವೃತ ಅಂದ್ರೆ ಆವರಿಸ್ಕೊಂಡ್ಬಿಟ್ಟಿದೆ ಆ ಪೂರ್ತಿ ಈ ಮುಂಗುರುಗಳೆಲ್ಲ ಮುಖವನ್ನ. ಅದು ಮುಖ ಹೇಗಿದೆ, ಕಮಲ. ಒಂದು ಕಮಲವನ್ನ ಪೂರ್ತಿ ಒಂದು ಏನಾದ್ರು ಒಂದು ಸುಂದರವಾದ ವಸ್ತು ಆವರಿಸಿಕೊಂಡಂತೆ ಕೃಷ್ಣನ ಮುಖ ಮುಂಗುರುಗಳಿಂದ ಆವೃತ ಆಗಿದೆ. ಆ ರೀತಿಯ ಈ ದೇಹವನ್ನ ಧರಿಸಿರೋನು ಈ ಕೃಷ್ಣ. ಹಾಗಾದ್ರೆ ಅವ್ರು ಗಮನಿಸಿದ್ದೇನು ಅಂದ್ರೆ ಅವನ ಮೈ ಬಣ್ಣ ಜೊತೆಗೆ ಅವನ ಮುಖ ನೋಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು. ಯಾಕೆಂದ್ರೆ ಅವರ ಕಾಲಿನ ಬಗ್ಗೆ ವರ್ಣನೆ ಮಾಡ್ಲಿಲ್ಲ ಸದ್ಯಕ್ಕೆ ಭೀಷ್ಮಾಚಾರ್ಯರು. ಅವನ ಮುಖ ನೋಡ್ತಾ ಇದ್ದಾರೆ. ಆ ಮುಖ ಕೃಷ್ಣನ ದೇವರ ಮುಖ ನೋಡ್ಬೇಕು ಅಂತ ಎಲ್ರು, ನಾವು ಕೂಡ ಹಾಗೆ ದೇವರ ಮುಖ ನೋಡ್ಬೇಕು ಅಂತ ಮುಖದ ದರ್ಶನ ಆಗ್ತಾ ಇದೆ ಭೀಷ್ಮಾಚಾರ್ಯರಿಗೆ. ಆದ್ರೆ ಮುಖ ಪೂರ್ಣ ಆ ಮುಂಗುರುಗಳೆಲ್ಲ ವ್ಯಾಪಿಸ್ಕೊಂಡಿದೆ. ಆ ತರ ಇದೆ, ಅಷ್ಟು ಸುಂದರವಾದ ಕೃಷ್ಣನ ರೂಪ. ಅದನ್ನ ನೋಡ್ತಾ ವಿಜಯ ಸಖೆ ಅಂತ ಹೇಳ್ತಾರೆ. ವಿಜಯ ಸಖ, ವಿಜಯ ಅಂದ್ರೆ ಅರ್ಜುನ. ಅರ್ಜುನನ ಸ್ನೇಹಿತನಾದ ಆ ಕೃಷ್ಣನಲ್ಲಿ ನನ್ನ ಬುದ್ಧಿ ಇದೆಯಲ್ಲ, ನನ್ನ ಬುದ್ಧಿ ಯಾವುದೇ ದೋಷ ಇಲ್ಲದೆ ನನಗೆ ಆ ಭಗವಂತನಲ್ಲಿ ಆಸಕ್ತಿ, ಬುದ್ಧಿ ಎಲ್ಲವೂ ಹಾಗೇ ಇರ್ಲಿ ಅಂತ ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ನಾವು ಈಗ್ಲಿಂದಲೇ ಪ್ರಾರ್ಥನೆ ಮಾಡ್ಬೇಕಂತ ಸುಂದರವಾದ ಪದ್ಯ. ಆ ಕಾಲದಲ್ಲಿ ಭೀಷ್ಮಾಚಾರ್ಯರು ಅವ್ರು ಯಾವತ್ತಿಂದನೂ ಹಾಗೆ ಇತ್ತು ಕೃಷ್ಣನಲ್ಲೇ ಬುದ್ಧಿ, ಅದನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಬುದ್ಧಿ ಇತ್ತು ಅದು ಹಾಗೆ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕಗಳಲ್ಲೂ ಅವರು ಆಶ್ಚರ್ಯ ಪಟ್ಟು ಹೇಳ್ತಾರೆ. ಯುದ್ಧದ ಸಂದರ್ಭದಲ್ಲಿ ಕೃಷ್ಣನಿಗೆ ನಾವ್ ಏನೇನ್ ಮಾಡಿದ್ವಿ, ಅವನು ಯುದ್ಧದಲ್ಲಿ ಮುಂದೆ ನಿಂತಿದ್ದ, ಅವನಿಗೂ ಎಷ್ಟೋ ಪ್ರಹಾರಗಳಾಗೋಯ್ತು ನಮ್ಮಿಂದ. ಆದ್ರೆ ಕೃಷ್ಣನ ದೇಹ ಹೇಗಿತ್ತು ಅನ್ನೋದನ್ನ ಆ ಸಂದರ್ಭದಲ್ಲಿ ಅವ್ನಿಗೆ ಏಟು ಬಿತ್ತ, ಅವ್ನಿಗೆ ಪೆಟ್ಟಾಯ್ತಾ, ನೋವಾಯ್ತಾ, ಏನಾಯ್ತು ಕೃಷ್ಣನಿಗೆ ಅನ್ನೋ ವಿಷಯವನ್ನ ಮುಂದಿನ ಶ್ಲೋಕದಲ್ಲಿ ಅವರೇ ವಿವರಿಸ್ತಾ ಇದ್ದಾರೆ. ಇದು ಯಾಕೆ ಅಂದ್ರೆ ತಾವು ಮಾಡಿದ ಅಪರಾಧ ಅಲ್ಲ. ಭೀಷ್ಮಾಚಾರ್ಯರು ತಾವು ಮಾಡಿದ ಅಪರಾಧ ಇದೆಯಲ್ಲ, ಅಪರಾಧವನ್ನ ಸಹಿಸ್ಕೊಂಡು ಅಂದಿನ ದಿವಸ ಯುದ್ಧದಲ್ಲಿ ಕೃಷ್ಣ ತಾನಿದ್ನಲ್ಲ, ಇದಕ್ಕೆ ನಮೋ ನಮಃ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ದೊಡ್ಡ ವಿಷಯ ಇದು. ನಾವು ಭಕ್ತಾಪರಾಧ ಸಹಿಷ್ಣು ಅಂತ ಭಗವಂತನಿಗೆ ಹೇಳ್ತೀವಿ. ಎಂಥ ಅಪರಾಧ ಮಾಡಿದ್ರು ಭಕ್ತನಾಗಿದ್ರೆ ಸಹಿಸ್ಕೊಂಡ್ ಬಿಡ್ತಾನಂತೆ, ಭಕ್ತನಾಗಿದ್ರೆ. ಆ ರೀತಿ ಭೀಷ್ಮಾಚಾರ್ಯರು ದೊಡ್ಡ ಕೃಷ್ಣನ ಭಕ್ತ. ಅಂದಮೇಲೆ ಅವರು ಯುದ್ಧದಲ್ಲಿ ಆಯುಧ ಪ್ರಹಾರ ಏನೇ ಪ್ರಹಾರ ಮಾಡ್ತಾ ಇದ್ದು ಸಹಿಸ್ಕೊಂಡು ಸುಮ್ನೆ ಇದ್ನಂತೆ ಕೃಷ್ಣ. ಅದನ್ನ ನೆನಪಿಸ್ಕೊಂಡು ಅವರು ತಸ್ಮಿನ್ ಮನೋದಾರ್ಢ್ಯಂ, ಅಂಥ ಕೃಷ್ಣನ ಬಗ್ಗೆ ನಮ್ಗೆ ಎಂದೆಂದಿಗೂ ಕೂಡ ಅಯ್ಯೋ ನಾನು ಹೊಡೆದಿದ್ನಲ್ಲ, ನನ್ನಿಂದ ಅವ್ರಿಗೆ ಏಟಾಯ್ತಲ್ವಾ ಅನ್ನೋ ಯೋಚನೆ ನನಗೆ ಎಂದಿಗೂ ಆ ರೀತಿಯ ಕೆಟ್ಟ ಬುದ್ಧಿ ಬರಬಾರ್ದು. ನನಗೆ ಯಾವತ್ತೂ ನನ್ನ ಮನಸ್ಸು ನಿಶ್ಚಲವಾಗಿ ಆ ಕೃಷ್ಣನಲ್ಲಿ ಅವ್ನು ನಮ್ಗಿಂತ ದೊಡ್ಡವನು, ಸಾಕ್ಷಾತ್ ಪರಮಾತ್ಮ ಅನ್ನುವ ಸದಾ ಪ್ರಜ್ಞೆ ನನಗೆ ಹಾಗೆ ಇರ್ಲಿ ಅಂತ ಭೀಷ್ಮಾಚಾರ್ಯರು ಪ್ರಾರ್ಥಿಸ್ತಾ ಇದ್ದಾರೆ. ಮುಂದಿನ ಈ ಶ್ಲೋಕದಲ್ಲಿ 41ನೆಯ ಶ್ಲೋಕ. ಇದು ಸ್ವಲ್ಪ ಉದ್ದ ಶ್ಲೋಕ. ಯುಧಿತುರಗರಜೋ ವಿಧೂಮ್ರ ವಿದ್ಯತ್ ಕಚಲುಲಿತ ಶ್ರಮ ವಾರ್ಯಲಂಕೃತಾಸ್ಯೆ ಮಮ ನಿಶಿತ ಶರೈರ್ವಿಭಿದ್ಯ
ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೇಸ್ತು ಕೃಷ್ಣ ಆತ್ಮ. ಈಗ ವರ್ಣಿಸುವಂಥದ್ದೇ ಅಂದ್ರೆ ಕೃಷ್ಣನಲ್ಲಿ ಆತ್ಮ, ನನ್ನ ಆತ್ಮ ಯಾವಾಗ್ಲೂ ಕೃಷ್ಣನಲ್ಲಿ ಇರ್ಲಿ ಅಂತಾರೆ ಭೀಷ್ಮಾಚಾರ್ಯರು. ಇಲ್ಲಿ ನನ್ನ ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ನನ್ನ ಮನಸ್ಸು ಅಂತ ಅರ್ಥ. ಅದನ್ನೇ ಭೀಷ್ಮಾಚಾರ್ಯರು ಹೇಳ್ತಾ ಇರೋದು. ನನ್ನ ಮನಸ್ಸು ಯಾವಾಗ್ಲೂ ಆ ಕೃಷ್ಣನಲ್ಲಿ ಇರ್ಲಿ. ಆ ಕೃಷ್ಣ ಹೇಗಿದ್ದಾನೆ? ವಿಲಸತ್ ಕವಚೆ ಅಂತ, ಅವನು ಕವಚ ಹಾಕೊಂಡಿದ್ದಾನೆ, ಫಳಫಳ ಹೊಳಿತಾ ಇದ್ದಾನೆ. ಏನ್ ಕವಚ ಹಾಕೊಂಡಿದ್ದಾನೆ? ಸಹಜವಾಗಿ ಅವನ ಕವಚ ನಮ್ಗೆ ಗೊತ್ತಿದೆ. ಯಾವುದೇ ಒಬ್ಬ ಕ್ಷತ್ರಿಯನಾಗಬೇಕಾದ್ರೆ ಅವನ ಮುಂದೆ ಕವಚವನ್ನ ಧರಿಸ್ಕೊಂಡಿರ್ತಾನೆ. ಕೃಷ್ಣನ ಕವಚ ಕೇಳ್ಬೇಕಾ? ಬಹಳ ಸುಂದರ, ಭಗವಂತನ ಆಭರಣ ಅಂದ್ರೆ ಅಷ್ಟು ಸುಂದರವಾಗಿ ಕಾಣ್ತಾ ಇದೆ. ಅಥವಾ ಅವ್ರು ಹೇಳೋದೇನಂದ್ರೆ, ನಿಜವಾದ ಕವಚ ನನಗ್ ಗೊತ್ತಿದೆ, ಕೃಷ್ಣನ ಕವಚ ಯಾವುದು. ಅದು ಯಾವುದು ನಿಜವಾಗಿ ಕೃಷ್ಣನ ಕವಚ ಅಂದ್ರೆ ಅದು ಸರ್ಪ ಅಂತೆ. ಶೇಷಶಾಹಿ ಕೃಷ್ಣ ಅಂದ್ಮೇಲೆ ಸರ್ಪ ಏನಿದೆ ಅದೇ ಅವನಿಗೆ ಕವಚ. ಆ ಕವಚ ಹೇಗಿದೆ ಅಂದ್ರೆ ಆ ಸರ್ಪ ಇದು ಶಯನ ರೂಪದಲ್ಲಿ, ಹಾಸಿಗೆಯ ರೂಪದಲ್ಲಿ ಆ ಕವಚವನ್ನ ಪಡೆದಿದ್ದಾನೆ ಕೃಷ್ಣ. ಅದು ಹೊಳಿತಾ ಇದೆ ಅಂತ. ನಿಜವಾಗಿ ಶೇಷದೇವರು ಹೊಳಿತಾ ಇದ್ದಾರೆ. ಅಂತ ಬೆಲಸತ್ ಹೊಳಿತಾ ಇರುವಂತಹ ಕವಚ ಶೇಷನನ್ನ ಪಡೆದವನು ಈ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಪ್ರಯೋಗಗಳನ್ನ ಮಾಡಿದಾಗ ವಿಭಿದ್ಯಮಾನ ತ್ವಚಿ, ಅವನ ಚರ್ಮ ನೋಡಿದ್ರೆ ಸೀಳ್ ಹೋಗ್ತಾ ಇತ್ತು ಅಂತ. ಆದ್ರೆ ಹೀಗೆ ಹೇಳ್ತಾ ಇಲ್ಲ. ಇಲ್ಲೆಲ್ಲ ಏನ್ ಅರ್ಥ ಅಂದ್ರೆ, ವಿಭಿದ್ಯಮಾನ ಅಂದ್ರೆ ಸೀಳೋದು ಅಂತ ಅರ್ಥ ಅಲ್ಲ, ಸೀಳದೆ ಇರೋಂಥ ಚರ್ಮ ಒಂದು ಅಂತ. ಏನೇ ಪ್ರಯೋಗ ಮಾಡಿದ್ರು ಅದೇನು ಸೀಳ್ಬೇಕು ಅಂತಿಲ್ಲ. ಯಾಕೆ? ನಮ್ಮಂತಹ ಬಾಣ ನಾವೇನೇನ್ ಪ್ರಯೋಗ ಮಾಡ್ತೀವಿ ಅದರಿಂದ ಕೃಷ್ಣನಿಗೆ ಏನಾಗ್ಬೇಕಾಗಿದೆ? ಏನೂ ಆಗ್ಬೇಕಾಗಿಲ್ಲ. ಅವನಿಗೆ ಏನು, ಅವನ ದೇಹಕ್ಕೆ ಅದು ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲರ ಸ್ವಾಮಿ. ಆದ್ರೂ ಕೂಡ ಆ ಕೃಷ್ಣ ಏನೋ ನನಗೆ ತೊಂದರೆ ಆಯ್ತು ಅನ್ನೋ ತರ ಅವನ ಚರ್ಮವನ್ನ ತೋರಿಸ್ಕೊಳ್ತಾನಲ್ಲ, ಇದು ಬಹಳ ಆಶ್ಚರ್ಯ. ಭಕ್ತರಿಗೆ ಆಯ್ತು, ಭಕ್ತರು ಏನೋ ಪ್ರಯೋಗ ಮಾಡಿದ್ದಾರೆ, ಅದನ್ನು ಅವರಿಗೇನೋ ಒಂದು ಕಾರುಣ್ಯದ ಮೇಲೆ ನನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತ ಅದನ್ನು ಕೂಡ ಅವ್ರು ತಿಳ್ಕೊಂಡು ಏನೋ ರೀತಿ ಅವನು ತೋರಿಸಿದಾನೆ ಅಷ್ಟೇ ಹೊರತು ನಿಜವಾಗಿ ನಾನು ಎಂಥ ತೀಕ್ಷ್ಣವಾದ ಬಾಣವನ್ನ ಪ್ರಯೋಗ ಮಾಡಿದ್ರು ಅವನ ಚರ್ಮ ಮಾತ್ರ ಸೀಳುವಂತ ಚರ್ಮ ಅಲ್ಲ, ಚೂರು ಆಚೆ ಈಚೆ ಆಗಲ್ಲ. ಆದ್ರೂ ತಾನು ಯಾಕೆ ತೋರಿಸ್ಕೊಂಡ ಹಾಗೆ, ಆ ಬಾಣ ಬಿದ್ದಾಗ ತಾನು ಯಾಕೆ ಸೀಳಿದಂತೆ ತೋರಿಸ್ಕೊಂಡ ಅಂದ್ರೆ ಎಲ್ಲ ಜನ, ಅಸುರ ಜನ ವ್ಯಾಮೋಹನ ಅಷ್ಟೇ. ದುಷ್ಟರೆಲ್ಲ ತಿಳ್ಕೊಳ್ಳಿ, ಓ ಕೃಷ್ಣನಿಗೂ ಹೀಗಾಯ್ತಂತೆ ಹಾಗೆ ಅಂತ ತಿಳ್ಕೊಳ್ಳಿ ಅಂತ ಅಸುರ ಜನ ಮೋಹಕ್ಕೋಸ್ಕರ ಅಷ್ಟೇ ಮಾಡಿದ್ದು ಕೃಷ್ಣ, ಹೊರತು ನಿಜವಾಗಿ ಅವನಿಗೆ ಏನೋ ಆಗಬೇಕಾಗಿಲ್ಲ. ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಆ ಕೃಷ್ಣ ಎಂಥವನು ಅಂದ್ರೆ, ಯುದ್ಧದಲ್ಲಿ ಕುದುರೆಗಳು ಓಡುತ್ತೆ. ಕುದುರೆಗಳು ಓಡಿದಾಗ ಅದರ ಗೊರಸೇನಿದೆ, ಅದರ ಪಾದ ಭಾಗ ಏನಿದೆ, ಆ ಪಾದ ಭಾಗದಿಂದ ಅದು ಓಡೋ ಸ್ಪೀಡ್ಗೆ, ಆ ವೇಗಕ್ಕೆ ಧೂಳುಗಳೆಲ್ಲ ಮೇಲಕ್ಕೆ ಏಳುತ್ತೆ. ಆ ಧೂಳೆಲ್ಲ ಎದ್ದಿದ್ದೇನಾಗುತ್ತೆ? ಆ ಧೂಳಿಂದ ಎದ್ದದ್ದು ಅದೆಲ್ಲ ಅವನ ಕೂದಲೇನಿದೆ, ಮುಂಗುರುಗಳು, ಆ ಕೂದಲುಗಳೇನಿದೆ ಅದಕ್ಕೆ ಹೋಗಿ ಸೇರ್ಕೊಳ್ತಾ ಇದೆ. ಆ ಸೇರ್ಕೊಂಡಿದ್ದು ಅದು ಕಪ್ಪು ಬಣ್ಣ ಆಗೋಗಿದೆ. ಆ ಧೂಳಿನ ಬಣ್ಣ ಅದಕ್ಕೆ ಸೇರ್ಕೊಂಡಿದೆಯಂತೆ, ಆ ಕಪ್ಪು ಬಣ್ಣ. ಮೊದಲೇ ಧೂಮ್ರವರ್ಣ ಭಗವಂತನ ಆ ಕೂದಲು. ಅಂಥ ಧೂಮ್ರವರ್ಣ ಅಂದ್ರೆ ಕಪ್ಪಾದ ವರ್ಣವುಳ್ಳ ಆ ಭಗವಂತನ ಏನು ಈ ಕೂದಲುಗಳಿದೆ, ಅದರಿಂದ ಅವನ ಮುಖದಲ್ಲಿ ಏನೇನು ಆ ಬೆವರು ಏನು ಬರುತ್ತೆ ಅಂತ ಬೆವರನ್ನ ಅದು ಒರೆಸ್ತಾ ಇತ್ತಂತೆ ಆ ಮುಂಗುರುಗಳು. ಅಂದ್ರೆ ಅಭಿಪ್ರಾಯ ಅಷ್ಟು ಮುಂಗುರುಗಳು ಆ ಕೂದೆಲ್ಲ ಸ್ವಚ್ಛ ಮಾಡ್ತಾ ಇತ್ತು. ಅಂದ್ರೆ ಅವನ್ ಯಾವ ವೇಗದಲ್ಲಿ ಓಡಿಸ್ತಾ ಇದ್ದ ಅವನು ಸಾರಥಿಯಾಗಿ, ಅಂಥ ವೇಗ. ಅದು ಜೋರಾಗಿ ಧೂಳುಗಳು ಎದ್ದು ತಲೆವರೆಗೂ ಅದು ಬಡಿಬೇಕು, ಆ ರೀತಿ ಅಲ್ಲಿವರೆಗೂ ಬಂದು ಆ ಮುಂಗುರುಗಳು ತಾವೆಲ್ಲ ಆ ಹನಿಗಳನ್ನ ವಾರಣೆ ಮಾಡ್ತದೆ, ಒರೆಸ್ತಾ ಇದೆಯಂತೆ ಆ ಹನಿಗಳನ್ನ. ಈ ರೀತಿ ಅಂಥ ಕೃಷ್ಣ ಏನಿದಾನೆ ಅಂಥ ವೇಗಶಾಲಿ, ಅಂಥ ವೇಗಶಾಲಿಯಾದ ಆ ಕೃಷ್ಣನನ್ನ ನನ್ನ ಈ ಬಾಣಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸು ಇಂಥ ಕೃಷ್ಣನಲ್ಲಿ ಯಾವಾಗಲೂ ಕೂಡ ಇರ್ಲಿ, ಅಭೇದ್ಯ. ಅವನು ಎಂದೆಂದಿಗೂ ಅವನನ್ನ ನಾವು ಚೂರು ಕೂಡ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಕ್ತರು ಮಾಡಿದ್ದನ್ನ ಸಹಿಸ್ಕೊಂಡಲ್ಲ, ಅದಕ್ಕೆ ಆ ಕೃಷ್ಣನಿಗೆ ನಮಸ್ಕಾರ. ಆ ಕೃಷ್ಣನಲ್ಲಿ ನನ್ನ ಮನಸ್ಸು ಯಾವಾಗ್ಲೂ ಇರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಮುಂದೆ 42ನೇ ಶ್ಲೋಕದಲ್ಲಿ ಈ ಅರ್ಜುನ ತಾನೇನು ಭಾವನೆ ಪಟ್ಟ, ಯುದ್ಧ ರಂಗಕ್ಕೆ ಬಂದ, ನೋಡ್ತಾನೆ ಅರ್ಜುನ. ಅವನ ಮುಂದೆ ಯಾರ್ಯಾರಿದ್ರು? ದೊಡ್ಡ ದೊಡ್ಡವರು. ಅದೆಲ್ಲ ನೋಡಿದಾಗ ಅವನಿಗೇನಾಯ್ತು, ನಾನು ಯುದ್ಧ ಮಾಡಲ್ಲ ಅಂತ ಕೂಡ್ತಾನೆ. ಈ ಪ್ರಸಂಗವನ್ನ ಈಗ 42ನೇ ಶ್ಲೋಕದಲ್ಲಿ ವರ್ಣಿಸ್ತಾ ಕೃಷ್ಣನ ಮಹಿಮೆಯನ್ನ ಹೇಳ್ತಾರೆ. 42ನೇ ಶ್ಲೋಕವನ್ನ ಈಗ ನೋಡೋಣ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ಬಲಯೋ ರಥಂ ನಿವೇಶ್ಯ
ಸ್ಥಿತವತಿ ಪರಸೈನಿಕಾಯುರಕ್ಷ್ಣಾ ಹೃತವತಿ ಪಾರ್ಥ ಸಖೇರತಿರ್ಮಮಾಸ್ತು. ಭಗವಂತ ಸಮಗ್ರ ಈ ಭೂಭಾರವನ್ನ ಕಳಿಲಿಕ್ಕೆ ಅವ್ನು ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಅವ್ನ್ ಸುಮ್ನೆ ನೋಡಿದ್ರೆ ಸಾಕು, ಎಲ್ಲ ದೈತ್ಯರು ಆ ನೋಡೋದಕ್ಕೆ ಭಸ್ಮ ಆಗ್ಬಿಡ್ತಾರೆ. ಆದ್ರೆ ಅನಾಯಾಸವಾಗಿ ಅವನು ಭೂಭಾರ ಹರಣ ಮಾಡ್ಲಿಕ್ಕೆ ಬರ್ತಾ ಇದ್ರು ಕೂಡ ಅಂತ ಭಗವಂತ ತಾನು ಹಾಗೆ ಮಾಡ್ಲಿಲ್ಲ, ಬೇರೆಯವರ ಮುಖಾಂತರ ತಾನು ಮಾಡಿಸ್ತಾ ಹೋದ ಎಲ್ಲ ಕೆಲಸವನ್ನ. ಇಂಥ ಈ ಗುಣಗಾನವನ್ನ ಮಾಡ್ತಾ ಅನಾಯಾಸವಾಗಿ ಇಡೀ ಜಗತ್ತನ್ನೇ ಭಸ್ಮ ಮಾಡುವಂತ ಶಕ್ತಿ ಅವನದು. ಅಂಥ ಪರಮಾತ್ಮ ತಾನು ಕೃಷ್ಣನಾಗಿ ಬಂದು ಯುದ್ಧ ಮಾಡಿ ಇಷ್ಟೆಲ್ಲ ಬೇಕಾಗಿರ್ಲಿಲ್ಲ ವಾಸ್ತವಿಕವಾಗಿ, ಅಷ್ಟು ಶಕ್ತಿ ಇದೆ. ಆ ಶಕ್ತಿಗೆ ನಮೋ ನಮಃ ಅಂತ ಹೇಳಿ ಅವನ ಗುಣವನ್ನ ಸ್ಮರಣೆ ಮಾಡ್ತಾ ಅವನಲ್ಲೇ ಮನಸ್ಸಿರ್ಲಿ ಅಂತ ಮತ್ತೆ ಆಸಕ್ತಿ. ಹಾಗಾದ್ರೆ ಭೀಷ್ಮಾಚಾರ್ಯ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಬುದ್ಧಿ ಯಾವಾಗ್ಲೂ ಆ ಕೃಷ್ಣನಲ್ಲಿ ಅಂದ್ರೆ ದೇವರಲ್ಲಿ ನಮ್ಮ ಬುದ್ಧಿ ಇದೆ ಅಂತಂದ್ರೆ ಅದೇ ದೊಡ್ಡ ವಿಷಯ, ಅದು ಬರೋದೇ ದೊಡ್ಡ ಕಷ್ಟ. ಅಂತ ಕಷ್ಟ ಏನಿದೆ ಅದು ಯಾವಾಗ್ಲೂ ಇರ್ಲಿ, ಆ ಭಗವಂತನಲ್ಲಿ ಬುದ್ಧಿ ಸಂಪಾದನೆ ಮಾಡೋದು ಬಹಳ ಕಷ್ಟ, ಅದು ಯಾವಾಗ್ಲೂ ಹಾಗೆ ಭಗವಂತನಲ್ಲಿ ಉಳ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಸಪದಿ ಸಖಿ ವಚೋ ನಿಶಮ್ಯ, ತನ್ನ ಸ್ನೇಹಿತ ಸಖಿ ವಚಃ, ಸ್ನೇಹಿತ ಯಾರೋ ಅರ್ಜುನನ ಮಾತನ್ನ ತಾನು ಕೇಳಿದ ಕೂಡಲೇ ಈ ಎರಡು ಬಲಾಬಲಗಳು ಅಂದ್ರೆ ಸೈನ್ಯಗಳೇನಿದೆ, ಎರಡು ಬಲಗಳು, ಒಂದು ಅಬಲನೇ ನಿಜವಾಗಿ ಆ ಕೌರವರ ಸೈನ್ಯ ಇದೇ ಬಲ, ಆದ್ರೂ ಎರಡು ಬಲ ಅನ್ನೋ ರೀತಿಯಲ್ಲಿ ತೋರ್ತಾರೋ ಮುಂದಿನ ಸೈನ್ಯ. ಯಾಕೆ ಕೃಷ್ಣನ್ ಇದ್ದ ಕಡೆನೆ ಬಲ ಇರೋದು, ಅವರಲ್ಲಿ ಇದ್ದದ್ದು ಬಲ ಅಲ್ಲ ನಿಜವಾಗಿ. ಆದ್ರೂ ಕೂಡ ನಿಜ ಪರಯೋರ್ ಬಲಯೋ ಅಂತ, ಪರ ಅದು ತನ್ನ ಬಲ ಪರರ ಬಲ. ಅರ್ಜುನ ತನ್ನ ಸೈನಿಕರನ್ನೆಲ್ಲ ನೋಡ್ದ, ತನ್ನವರನ್ನ ನೋಡ್ದ, ಆಚೆಯವ್ರನ್ನ ನೋಡ್ದ ಅರ್ಜುನ. ಇಷ್ಟನ್ನ ನೋಡಿದ ಕೂಡ್ಲೆ ತಾನು ಕೇಳ್ದ, ನನಗ ಆಗ್ತಾ ಇಲ್ಲ ಯುದ್ಧ ಮಾಡ್ಲಿಕ್ಕೆ ಅಂತ ಅಂದಾಗ ತಕ್ಷಣ ಮಧ್ಯೆ ಆ ಎರಡು ಸೈನ್ಯದ ಮಧ್ಯದಲ್ಲಿ ಪರಮಾತ್ಮ ತಾನು ರಥವನ್ನ ನಿಂತಾಗ ತಾನು ತನ್ನ ಕಣ್ಣಿನಿಂದ ನೋಡ್ತಾ ಇದ್ದಾನೆ. ಅಕ್ಷಣ ಎಲ್ಲ ಬೇರೆ ಸೈನಿಕರನ್ನು ನೋಡ್ತಾ ಇದ್ದಾನೆ. ಆ ಸೈನಿಕರನ್ನ ನೋಡ್ತಾ ಇರೋದು ಹೇಗ್ ಕಾಣ್ತಾ ಇದೆ ಅಂದ್ರೆ, ಇನ್ನು ಮುಂದೆ ನಿಮ್ಮ ಆಯುಷ್ಯ ಎಲ್ಲ ನಾನು ಕಿತ್ಕೊಂಡು ಹೋಗ್ತೀನಿ ಅನ್ನೋ ರೀತಿ ಅವ್ನು ನೋಡ್ತಾ ಇದ್ದಾನೆ. ನೋಡೋದು ಸುಂದರವಾಗೇ ನೋಡ್ತಾ ಇದ್ದಾನೆ. ಆದ್ರೆ ಭಗವಂತ ಕಣ್ಣು ತೆರೆದಿದ್ದಾನೆ ಅಂತಂದ್ರೆ ಅದು ಕಾಲದಂತೆ, ಅವನು ಬಾಯಿ ತೆರೆದಂತೆ ಎಲ್ಲ ಇನ್ನ ಒಳಗಡೆ ಹೋಗ್ತಾರೆ, ಇನ್ನೆಲ್ಲ ಅವನ ಉದರದ ಒಳಗಡೆ. ಹಾಗೆ ಅವನು ಕಣ್ಣು ನೋಡ್ತಾ ಇದ್ದಾನೆ ಅಂದ್ರೆ ಇಷ್ಟೆಲ್ಲ ಜನ ಮುಂದೆ ತಮ್ಮ ಆಯುಷ್ಯವನ್ನ ಕಳ್ಕೊಳ್ಳಿಕ್ಕೆ ನಿಂತಿದ್ದಾರೆ ಅಂತ. ಅಂದ್ರೆ ಕಾಲನಾಮಕ ಪರಮಾತ್ಮ ಕೃಷ್ಣನ ರೂಪದಲ್ಲಿ ಇದ್ದಾನೆ, ಅವನೇ ಬಂದು ನೋಡ್ತಾ ಇದ್ದಾನೆ. ಆದ್ಮೇಲೆ ಇವ್ರ ಕತೆ ಮುಗೀತು, ಮುಂದಿನ ಸೈನಿಕರ ಕತೆ. ಅಂತ ಈ ಪಾರ್ಥ ಸಖ ಅರ್ಜುನನ ಸ್ನೇಹಿತನಾದ ಕೃಷ್ಣನಲ್ಲಿ ನನಗೆ ಯಾವಾಗ್ಲೂ ಆಸಕ್ತಿ ಹಾಗೇ ಇರ್ಲಿ ಅಂತ ಅರ್ಜುನನ ನೆನಪಿಸ್ಕೊಳ್ತಾರೆ. ಅರ್ಜುನನ ಸ್ನೇಹಿತ ಯಾಕೆ ಕೃಷ್ಣ ಜಾಸ್ತಿ ಜೊತೆಗೆ ತೋರಿಸ್ಕೊಂಡಿದ್ದು ಅರ್ಜುನನ ಜೊತೆಗೆ, ಅವನಿಗೆ ಸಹಕಾರ ಮಾಡಿದ ಜೀವನವಿಡೀ ಪೂರ್ತಿ ಜೊತೆಗೇ ಇದ್ದು ತಾನು ಅವನು ಉದ್ಧಾರ ಮಾಡಿದ ಅರ್ಜುನನನ್ನ. ಯಾಕೆಂದ್ರೆ ಭೀಮಸೇನರು ಯಾವಾಗಲೂ ಭಗವಂತನಲ್ಲೇ ಆಸಕ್ತರು, ಅವರು ಸಹಜವಾಗಿ ಭಗವಂತನಲ್ಲೇ ಮುಳುಗಿರ್ತಾರೆ. ಆಗಾಗ ಅರ್ಜುನನ ಎಚ್ಚರಿಸಲಿಕ್ಕೆ ಭಗವಂತನೇ ಯಾವಾಗ್ಲೂ ಜೊತೆಗೆ ಇದ್ದು ಅರ್ಜುನನನ್ನ ರಕ್ಷಣೆ ಮಾಡ್ತಾ ಇದ್ದ. ಅಂತ ಪಾರ್ಥ ಸಖನಾದ ಆ ಕೃಷ್ಣನಲ್ಲಿ ನಮ್ಮ ಮನಸ್ಸಿರ್ಲಿ. ಯಾಕೆ ಪಾರ್ಥನ ಜೊತೆಗೆ ಪೂರ್ತಿ ತಾನಿದ್ದ, ಹಾಗೆ ನಮ್ಮ ಜೊತೆಗೂ ಪೂರ್ತಿ ಸ್ನೇಹಿತನಲ್ದೇ ಇದ್ರು ಕೂಡ ಆರಾಧಕನಾಗಿ ದೇವರಾಗಿ ನಮ್ಮ ಜೊತೆ ಯಾವಾಗ್ಲೂ ನಮ್ಮನ್ನ ಕಾಪಾಡೋನಾಗಿ ನಮ್ಮ ಜೊತೆಗೆ ಇರ್ಲಿ ಅಂತ ಕೃಷ್ಣನಲ್ಲಿ ನನ್ನ ಮನಸ್ಸಿರ್ಲಿ ಅಂತ ಇನ್ನು ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಮುಂದೆ ಅವನು ಗೀತಾ ಉಪದೇಶವನ್ನ ಮಾಡಿದ ಕೃಷ್ಣ, ಭಗವದ್ಗೀತಾ ಉಪದೇಶವನ್ನ. ಆ ಉಪದೇಶ ಮಾಡಿದ್ ಯಾರಿಗೆ ನಿಜವಾಗಿ, ಅದು ಅರ್ಜುನನಿಗಿಂತ ನಮಗೆ ಉಪದೇಶ ಮಾಡಿದ್ದು ಅನ್ನೋ ಒಂದು ಮಾತನ್ನ ಬರೋದನ್ನ ಮುಂದೆ ಉಲ್ಲೇಖಿಸ್ತಾರೆ. ಆ ಮುಂದಿನ ಶ್ಲೋಕಗಳಲ್ಲಿ ಇನ್ನು ಯಾವ ರೀತಿ ಭೀಷ್ಮಾಚಾರ್ಯರು ಕೃಷ್ಣನ ಬಗ್ಗೆ ವರ್ಣಿಸ್ತಾರೆ ಅನ್ನೋದನ್ನ ನೋಡೋಣ. ಆಶ್ಚರ್ಯ ಅಂದ್ರೆ ಈ ಸಂದರ್ಭದಲ್ಲಿ ಅವರು ಅಷ್ಟೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಕೃಷ್ಣನನ್ನ. ಎಷ್ಟು ಕಷ್ಟದ ಪರಿಸ್ಥಿತಿ ಅಂದ್ರೆ ಅವರ ಬುದ್ಧಿ ಆ ಪ್ರಜ್ಞೆ ಹೇಗಿತ್ತು ಆ ಕ್ಷಣದಲ್ಲೂ, ತುಂಬಾ ಉತ್ತಮ ಜೀವಿ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಅಂತ ಭೀಷ್ಮಾಚಾರ್ಯರ ಪ್ರಾರ್ಥನಾ ಪದ್ಯಗಳು ಇನ್ನು ಮುಂದಕ್ಕಿದೆ, ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಭಗವಂತನ ಮೈಬಣ್ಣ ಹೊಂಗೆ ಹೂವಿನಂತೆ ಇದೆ ಅಂತ ಭೀಷ್ಮಾಚಾರ್ಯ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಹಾಗಿದ್ರೆ ಹೊಂಗೆ ಹೂವಿನ ಭಗವಂತನಿಗೆ ಸಮರ್ಪಣೆ ಮಾಡ್ಬೋದ ಆಚಾರ್ಯ?
ಆಚಾರ ಹೊರಗೆ ಹೋದ್ರು ಅಂತ ಕಾಣುತ್ತೆ. ಆಯ್ತು, ಸುಧಾ ಪಾಠದಲ್ಲಿ ಕೇಳ.